ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೇನೆ. ಶಿವ ತಾಂಡವ ಅಂದ್ರೆ ನಾವು ಬಾಲಕೃಷ್ಣ ಅಂದ್ರೆ ಒಂದು ಅಭಿಮಾನ. ಅಂದ್ರೆ ಶಿವ ತಾಂಡವನ್ನ ಇವತ್ತು ನೋಡ್ಬೇಕಂತ ನಾವು ಆಸೆಯಿಂದ ಬಂದಿದ್ದೀವಿ. 5ನೇ ತಾರೀಕು ಸ್ವಲ್ಪ ಡಿಲೇ ಆಯ್ತು, ಇವಾಗ 12ನೇ ತಾರೀಕು ಬಂದಿದೆ. ಹೆಂಗಿದೆ ಫಿಲಂ? ಎಕ್ಸಲೆಂಟ್ ಮೂವಿ. ಏನ್ ನಿಮ್ಮ ಹೆಸರು? ಯಾವ ನಿಮ್ದು? ನಮ್ ದೇವರ ಮುಳಬಾಲ್. ಎಷ್ಟು ವರ್ಷಗಳಿಂದ ಬಾಲಕೃಷ್ಣ ಫಿಲಂ ನೋಡ್ತಾ ಇದ್ದೀರಾ? ನಾವು ಹುಟ್ಟದಾಗಿಂದನೂ ಬಾಲಕೃಷ್ಣ ಫ್ಯಾನ್. ಒಟ್ಟಾರೆ ಅಭಿಮಾನಿಗಳು ಏನ್ ಹೇಳ್ಬೋದು ಈ ಫಿಲಂ ಬಗ್ಗೆ ನಾವು ಹೇಳ್ಬೇಕಂದ್ರೆ? ಸರ್, ಇದು ಏನು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಮುಖಾಂತರ ಹೇಳಿರೋದು 100% ಶೋರ್ ಆಗಿದೆ. ಈ ಮೂವಿ ನೋಡ್ಕೊಂಡು ಎಲ್ಲರೂ ಕಲಿಬೇಕು. ಹಿಂದೂ ಸಂಪ್ರದಾಯ ಅಂದ್ರೆ ಏನು, ನಮ್ಮ ಮಹತ್ವ ಏನು ಅಂತ. ಲಾಸ್ಟ್ ಫಿಲಂ ಹೇಗಿದೆ? ಸೂಪರ್ ಆಗೈತೆ. ನಮ ಶಿವಾಯ ಹಿಂದೂ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫಿಲಂ ಹೇಗಿದೆ? ಫಿಲಂ 110 ಸಿನಿಮಾ ಬಾಲಕೃಷ್ಣ ಒಂದೆತ್ತು, ಈ ಅಖಂಡನೇ ಒಂದೆತ್ತು. ಬಾಲಕೃಷ್ಣ ಕೆರಿಯರ್ ಅಲ್ಲಿ ಇಂತ ಮೂವಿ ಇಲ್ಲ, ಬರೋದೇ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತಾ ಇದೀನಿ, ಆಕ್ಟಿಂಗ್, ಆ ಸ್ಟೋರಿ ನಿಜವಾಗ್ಲೂ ಹೇಳ್ತಾ ಇದೀನಿ. ಒಂದು ಫ್ಯಾನ್ಸ್ ಆಗಿ ಹೇಳ್ತಾ ಇಲ್ಲ, ದೇವ್ರನ್ನೇ ಅಲ್ಲಿ ನೋಡಿದ್ರೆ ನಾನು ಸ್ಕ್ರೀನ್ ಮೇಲೆ ನಾನು ನಮಸ್ಕಾರ ಇಟ್ಬಿಟ್ಟೆ ಹೇಳ್ಬೇಕಂದ್ರೆ. 5ನೇ ತಾರೀಕು ರಿಲೀಸ್ ಆಗ್ಬೇಕಾಯ್ತು, ಆದ್ರೆ ತಡ ಆಯ್ತು. 12ನೇ ಸರ್, ಇದು ಒಂದೇ ಒಂದು ಮಾತು ಹೇಳ್ತೀನಿ, ಸಿಂಹ 8 ದಿನ ತಡವಾಗಿ ಬಂದಿದೆ. ಹಿಂದೆ 8 ಹೆಜ್ಜೆಗಳು ಹಿಂದೆ ಹೋದ್ರೂ ಅಷ್ಟು 4ರಷ್ಟು ಮುಂದೆ ಹೋಗುತ್ತೆ ಸರ್ ಸಿಂಹ. ಅಂತ ಒಂದು ಸಿಂಹವನ್ನು ಬಿಟ್ಟಿದ್ದಾರೆ ನಮ್ಮ ಬೋಯಪಾಟಿ ಅವರು. ಅವ್ರಿಗೆ ಅನಂತ ಕರ್ಕೊಂಡು ಬರ್ಬೇಕು. ಇದಕ್ಕೆ ನಮ್ಮ ಮಕ್ಕಳಿಗೆ ಇದ್ದದಲ್ಲ, ಕುಟುಂಬದವರು ನೋಡ್ಬೇಕಂತ ಒಂದು ಚಿತ್ರ ಸರ್. ಹಿಂದೂ ಧರ್ಮ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಂಧ್ರ, ಕರ್ನಾಟಕ, ತಮಿಳುನಾಡಲ್ಲ, ಪ್ರತಿ ಭಾರತೀಯ ನೋಡ್ಬೇಕಾದ ಚಿತ್ರ. ನಮ್ಮ ಭಾರತೀಯರು ನೋಡ್ಬೇಕು ಈ ಸಿನಿಮಾನ. ನಿಜವಾಗ್ಲೇ ನೋಡ್ಬೇಕಾದ ಚಿತ್ರ ಇದು. ಇದು ನಿಜವಾಗ್ಲೂ ನೋಡ್ದೇ ಇದ್ರೆ ಅವರು ಇದನ್ನ ನೋಡ್ದಿರ ಇರೋರು ನಿಜವಾಗ್ಲೂ ನಮ್ಮ ಭಾರತೀಯರೇ ಅಲ್ಲ, ನಿಜವಾಗ್ಲೂ ಭಾರತೀಯರಲ್ಲ. ನಾನು ಹೇಳ್ತಾ ಇದ್ದೀನಿ, ಹಿಂದೂಗಳೇ ಅಲ್ಲ, ಭಾರತೀಯರೇ ಅಲ್ಲ. ಪ್ರತಿ ಒಬ್ಬರು ನೋಡ್ಬೇಕು ಸರ್ ಈ ಫಿಲಂ. ತಮಿಳುನಾಡು ಇರೋದೇ 3 ಧರ್ಮ ಸರ್, ಹಿಂದೂ, ಮುಸ್ಲಿಂ, ಕ್ರೈಸ್ತ. ಪ್ರತಿಯೊಂದು ಧರ್ಮದವರು ನೋಡ್ಬೇಕಂತ ಒಂದು ಚಿತ್ರ. ಏನು ಸರ್ ಸ್ಟೋರಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೋಯಪಾಟಿ ಅವರು ರಚನೆ ಮಾಡಿರ್ತಕ್ಕಂಥ ಚಿತ್ರ ಇದು. ನಾನು ಏನು ರೇಟಿಂಗ್ ಕೊಡ್ತಾ ಇಲ್ಲ, ನಿಜವಾಗ್ಲೂ ನೋಡಿದ್ರೆ ನಮ್ಗೆ ಫೋನ್ ಮಾಡ್ತಾರೆ ಸರ್, ನೀವ್ ಹೇಳಿದ್ರೆ ನಿಜ ಅಂತ. ಬಾಲಕೃಷ್ಣ ಅವ್ರ ನಟನೆ ಹೇಗಿದೆ ಸರ್? ಸರ್ ಅವ್ರ ನಟನೆಗೆ ಬಾಲಕೃಷ್ಣ ಅವರು ಸೂಪರ್. ನಾನು ಹೇಳ್ತಾ ಇದ್ದೆ, ಅವ್ರು ಬಾಲಕೃಷ್ಣ ಅಲ್ಲ, ದೇವರವರು, ಈಶ್ವರರವರು. ಬಾಲಕೃಷ್ಣ ಅವರು ಬಿಟ್ರೆ ಯಾರು ಮಾಡಕ್ಕೂ ಸಾಧ್ಯವೇ ಇಲ್ಲ. 100% ಅವ್ರು ಬಿಟ್ರೆ ಈ ಅಖಂಡ ತಾಂಡವಮ್ಮನ್ನ ಬೇರೆಯವರು ಯಾರು ಮಾತಾಡಕ್ ಆಗಲ್ಲ, ನೋಡಕ್ಕೂ ಆಗಲ್ಲ. ಮಾತಾಡ್ಲಿಪ್ಪ, ಅವ್ರಿಗೆ ಎಷ್ಟು ಖುಷಿ ಆಗಿದೆ. ಕರ್ನಾಟಕದಲ್ಲಿ ಕೂಡ ತೆಲುಗು ಚಿತ್ರ ಈ ಮಟ್ಟಿಗೆ ಅಭಿಮಾನ. ಸರ್, ನಾವು ಕರ್ನಾಟಕ, ಆಂಧ್ರ, ತಮಿಳುನಾಡು, ನಾವು ಇಂಡಿಯನ್ಸ್, ಭಾರತೀಯರು ನಾವೆಲ್ಲ. ಈ ಫಿಲಿಂ ನೋಡಿದ ಮೇಲೆ ಕರ್ನಾಟಕ ಏನ್ ಬಾರ್ಡ್ರೇ ಇಲ್ಲ ಸರ್. ಇದು ಒಂದ್ ನಿಮಿಷ ಸರ್, ಇದು ಬಾರ್ಡ್ರ್ ಅಲ್ಲ, ನಮ್ಮ ಭಾರತ ದೇಶ, ನಮ್ಮ ಭಾರತ ಸಿನಿಮಾ ಇದು. ಇದನ್ನ ನೋಡ್ಲೇಬೇಕಾಗಿತ್ತು ಸರ್. ಹೆಮ್ಮೆಯ ಸಿನಿಮಾ ಇದು. ಜೈ ಬಾಲಯ್ಯ. ನಮ್ಮ ಭಾರತ ದೇಶದ ಹೆಮ್ಮೆಯ ಸಿನಿಮಾ ಇದು. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಏನೋ ರೀಸೆಂಟ್ ಆಗಿ ನಡೆದಿರೋ ಘಟನೆ, ಏನೋ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಏನೋ ಅವ್ರ ಆಪರೇಷನ್ ಅಂತ ಹೇಳಿದ್ದಾರೆ. ಅದಂತೂ ತುಂಬಾ ಎಕ್ಸಲೆಂಟ್. ನಮ್ಮ ಹೆಣ್ಣು ಮಕ್ಕಳು ನೋಡ್ಬೇಕು ಸರ್ ಈ ಫಿಲಿಂ ನ. ನಮ್ಮ ಹೆಣ್ಣು ಮಕ್ಳು ಇದಾರಲ್ಲ, ನಮ್ಮ ತಂದೆ ತಾಯಿ ಅವ್ರು ಇದಾರಲ್ಲ, ಅವ್ರು ಬರ್ಬೇಕು, ನೋಡ್ಬೇಕು ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಕ್ಕ ತಂಗಿದ ನೋಡ್ಬೇಕು ಈ ಫಿಲಿಂ ನ. ಅವರು ಫ್ಯಾನ್ಸ್ ಯಾರೇ ಇರ್ಲಿ ಸರ್, ಪರವಾಗಿಲ್ಲ. ಅಲ್ಲಿ ಸ್ಕ್ರೀನ್ ನಮಸ್ಕಾರ ಇಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಹೆಸರು ಚೇಂಜ್ ಮಾಡ್ಕೊಳ್ತೀನಿ. ಆ ತರ ಇದೆ ಸರ್ ಫಿಲಿಂ. ನಾನು ಹೆಸರು ಚೇಂಜ್ ಮಾಡ್ಕೊಳ್ತೇನೆ. ಖುಷಿ ಪಡುವಂತ ಒಂದು ಡೈಲಾಗ್ ಹೇಳಿದ್ರೆ ಏನ್ ಸರ್ ಆ ಡೈಲಾಗ್ ಅದು? ಸರ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಮೋಷನಲ್ಲಿ ಮಾತಾಡಕ್ಕೆ ಬರ್ತಾ ಇಲ್ಲ, ಸಂತೋಷವಾಗಿದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವರು ಡೈಲಾಗ್ ಹೇಳಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಅವರು ಹೇಳಿದ್ದಾರೆ. ಅದೊಂದು ನೋಡಿದ್ರೆ ಸರ್, ಎಲ್ರಿಗೂ ತಮಿಳ್ನಾಡಾಗ್ಲಿ, ಹಿಂದಿ, ಎಲ್ಲ ಆ ಸೀನ್ ನೋಡ್ಬೇಕು. ಒಂದು ಸೀನ್ ಸಾಕ್ತಾರೆ ಇದಕ್ಕೆ. ನಿಜವಾಗ್ಲೂ ಈ ಫಿಲಿಂಗೆ ಸ್ಟೇಟ್ ಇಲ್ಲ, ಬಾರ್ಡರ್ ಲೈನ್ ಇಲ್ಲ. ನಮ್ಮ ಭಾರತೀಯರು, ಭಾರತ ದೇಶ. ನಾನು ಅಖಂಡ ಮೂವಿಲಿ ಹಿಂಗೆ ಮಾತಾಡ್ದೆ, ಇವತ್ತು ಇನ್ನೂ ಜಾಸ್ತಿಯಾಗಿ ಮಾತಾಡ್ತೇನೆ. ಬಾಲಕೃಷ್ಣ ಕೆರಿಯರ್ ಅಲ್ಲಿ ಇಂಥ ಮೂವಿ ಬರೋದು ಇಲ್ಲ ಅಂತ ನಾನು ಅನ್ಸುತ್ತೆ. ದೇವ್ರ ಪ್ರೀತಿ ಅನ್ನೋದು ಇದ್ರಲ್ಲಿ ಎತ್ತು ತೋರಿಸಿದ್ದಾರೆ. ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರೋ ಚಿತ್ರ ಇದು. ಮಕ್ಕಳು ಬಂದು ನಾನು ಇವಾಗ ಹೇಳ್ತಾ ಇದ್ದೀನಿ ಸರ್. ನಾನು ಇಂಟರ್ವ್ಯೂಲ್ ಆಯ್ತು, ನನ್ನ ಮಿಸ್ಸಸ್ ಫೋನ್ ಮಾಡಿದೆ, ರೆಡಿ ಆಗಿ ನಾವು ಮತ್ತೆ ಹೋಗಿ ಸಿನಿಮಾ ನೋಡ್ಬೇಕಂತ. ನಾನು ಮಾಮೂಲಿಯಾಗಿ 4 ದಿನ ನೋಡ್ತಾ ಇದ್ವಿ ನಾವು, ಇವತ್ತೇ ನೋಡ್ಬೇಕು.
ಅದು ಸರ್ ಫಿಲಿಂ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಫ್ಯಾನ್ಸ್ ಆಗಿ ಹೇಳ್ತಾ ಇಲ್ಲ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ನಮ್ಮ ಭಾರತೀಯರು ನೋಡ್ಬೇಕಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ವೀಕ್ಷಣೆ ಮಾಡಿ, ತುಂಬಾ ಚೆನ್ನಾಗಿದೆ ಈ ಫಿಲಿಂ, ನೋಡಬೇಕು ನಾವು ಸರ್. ನಮ್ಮ ಸಂಸ್ಕೃತಿ ಇದರಲ್ಲಿ ಇದೆ. ಚಿಕ್ಕ ಮಕ್ಕಳು ನೋಡಿದ್ರೆ ನಾವು ಬಿಟ್ಟಿರೋದೆಲ್ಲ ಒಂದು ಪೂಜೆ ಆಗ್ತಾರ ಮಾಡ್ಬೇಕು, ದೊಡ್ಡವ್ರನ್ನ ಹೆಂಗೆ ಗೌರವ ಮಾಡ್ಬೇಕು, ನಮ್ಮ ಅಜ್ಜಿಂದ್ರನ್ನು ತಾತಂದ್ರೆ ಯಾವ ತರ ಗೌರವ ಮಾಡ್ಬೇಕಂತ ಬಾಲಕೃಷ್ಣ ಫಿಲಿಂ ಅಲ್ಲಿ ಪ್ರತಿಯೊಂದು ಫಿಲಿಂ ಅಲ್ಲಿ ಒಂದು ಸೆಂಟಿಮೆಂಟ್ ಇರುತ್ತೆ. ಇದೆಲ್ಲ ಸೆಂಟಿಮೆಂಟ್ ಇದೆ ಸರ್. ಫುಲ್ ಮಿಲ್ಸ್ ಸರ್ ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್. ಯಾರು ಹೋದ್ರು ಅವ್ರ ಅಮ್ಮ ಸತ್ತೋದ್ರ ಕಣ್ಣಲ್ಲಿ ನೀರು ಬರುತ್ತೆ ಸರ್. ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನು ನನ್ನ ತಪ್ಪಾಗಿ ಅನ್ಕೊಂಡ್ರೆ ಪರವಾಗಿಲ್ಲ, ನನ್ನ ಪಕ್ಕದಲ್ಲಿ ಬೇರೆ ಹೀರೋ ಅಭಿಮಾನಿಗಳು ಕೂತಿದ್ರು, ಅವರು ವಿಜಿಲ್ ಆಗ್ತಾರೆ ಸರ್, ನಾನು ವಿಜಿಲ್ ಬರಲ್ಲ, ಅವ್ರು ಆಗ್ತಾ ಇದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಸರ್, ಕಣ್ಣಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ನನಗೆ ಅಷ್ಟು ಖುಷಿ ಆಗಿದೆ. ಫ್ಯಾನ್ಸ್ ಜೋಶ್ ಯಾವ ತರ ಇದೆ ಫಿಲಂ ಬಗ್ಗೆ? ಒಂದ್ ನಿಮಿಷ ಇರಪ್ಪ ಮಾತಾಡಂತೆ. ನಾವು ಬಾಲಕೃಷ್ಣ ಫ್ಯಾನ್ಸ್ ಅಲ್ಲ, ದೇವರ ಫ್ಯಾನ್ಸ್ ನಾವಿಲ್ಲಿ. ಬಾಲಕೃಷ್ಣ ದೇವರಾಗಿದ್ದಾರೆ ಇವತ್ತು. ಬಾಲಕೃಷ್ಣ ಈ ಫಿಲಿಂ ಇಂದ ದೇವರಾಗಿದ್ದಾರೆ, ಈಶ್ವರ ಆಗಿದ್ದಾರೆ. ಅವರು ಅವ್ರ ಮೈಯೆಲ್ಲ ತುಂಬಿಕೊಂಡಿರೋ ತರ ತಾಂಡವ ಈಶ್ವರ ಆಕಾಶದಿಂದ ಕೆಳಗಿಳಿದ್ರೆ ಹೆಂಗಿರುತ್ತೆ ಅದೇ ಬಾಲಕೃಷ್ಣ. ಅದೇ ಕೈಲಾಸದಿಂದ ಭೂಮಿಗೆ ಬಂದ್ರೆ ಅದೇ ಬಾಲಕೃಷ್ಣ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ರಾತ್ರಿ ಆಂಧ್ರ ಹೋಗಿದ್ವಿ, ಆಂಧ್ರದಲ್ಲಿ ನೋಡ್ಕೊಂಡು ಬಂದು ನಾವು ತುಂಬಾ ಚೆನ್ನಾಗಿದೆ. సౌండ్ కంట్రోల్ లో పెట్టుకో. ఏ సౌండ్ కు నవ్వుతానో ఏ సౌండ్ కు నరుకుతానో నాకే తెలియదు కొడుక. పద్ధతిగా ఉంటే 10 ఏళ్ళ లైఫ్ ఉంటుంది, బలుపు తెగించుకోపోతే 10 మందిలో ప్లేస్ ఉంటుంది. కాదు కూడదనేస్తా, ఊరి మీదకి ఎక్కేస్తా, జనాన్ని తొక్కేస్తా, నీ కొవ్వబలి తలెగరేస్తే ಅಸೆಂಬ್ಲಿ ಗೇಟ್ ಕೂಡ ತಾಕ ನೀವು. ತುಂಬಾ ಚೆನ್ನಾಗಿದೆ ಸರ್, ನಿಜವಾಗ್ಲೂ ಮಾತಾಡಕ್ಕಾಗಲ್ಲ, ನನಗೆ ಸುಸ್ತಾಗಿ ಹೋಗಿದೆ ಆ ತರ. ಇವ್ರು ಎನ್ ಟಿ ರಮಣಣ್ಣ. ಇದರಲ್ಲಿ ಮುಖ್ಯವಾಗಿ ಮಹಾಭಾರತ ಬಗ್ಗೆ, ರಾಮಾಯಣದ ಬಗ್ಗೆ, ಭಗವದ್ಗೀತದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಪ್ರತಿಯೊಬ್ಬ ಭಾರತೀಯನು ನೋಡಬೇಕಾದ ಚಿತ್ರ ಇದು. ಇದು ಒಂದು ಸನಾತನ ಧರ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಬಾಲಕೃಷ್ಣ ಅವರು ತುಂಬಾ ಹೈಲೈಟ್ ಆಗಿ ಮಾಡಿದ್ದಾರೆ. ಅವರು ನಿಜವಾಗ್ಲೇ ಶಿವ ಅನ್ಕೋಬೇಕು. ತಿರ್ಗಾ ಕುಂಭಮೇಳ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ಎಷ್ಟೋ ವರ್ಷಗಳಿಗೆ ಒಂದ್ಸಲ ಬರೋದು, ಅದು ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ನೋಡಿ ಆನಂದಿಸ್ಬೋದು. ಇದು ಭಗವದ್ಗೀತೆ ರಾಮಾಯಣದ ಬಗ್ಗೆ ಕೂಡ ಇದರಲ್ಲಿ ಎಲ್ಲ ಸಾರಾಂಶ ಇದೆ. ಅದರಿಂದ ಇದು ಸನಾತನ ಧರ್ಮದ ಬಗ್ಗೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಅದು ಆತರ ಮಾತಾಡೋ ಫಿಲಿಂ ಅಲ್ಲ, ಅದು ಮಾತಾಡಿ ಪರವಾಗಿಲ್ಲ ಸರ್. ಫಿಲಿಂ ನೋಡಿದ್ರೆ ಎಲ್ಲ ಮೆಸೇಜ್ ಸಿಗ್ಬಿಡುತ್ತೆ, ಫಿಲಿಂ ನೋಡಿದ್ರೆ ಎಲ್ಲ ಮೆಸೇಜ್ ಸಿಗ್ಬಿಡುತ್ತೆ ಸರ್. ಅದರಲ್ಲಿ ಅಷ್ಟು ಮೆಸೇಜ್ ಇದೆ ಸರ್, ತುಂಬಾ ಮೆಸೇಜ್ ಇದೆ. ಅಭಿಮಾನಿಯಾಗಿ ಹುಟ್ಟಿದಕ್ಕೆ ತುಂಬಾ ಸಂತೋಷ ಆಯ್ತು. ಅವ್ರ ಅಪ್ಪನ ಅಭಿಮಾನಿ ನಾವು. ಏನಾದ್ರು ಏನ್ ಸರ್ ಆಕ್ಟಿಂಗ್, ದೇವ್ರ ನಾನು ಯಾವತ್ತೂ ಮಾತನಾಡಲ್ಲ, ಇವತ್ತು ಬಾಯ್ ಬಿಟ್ಟು ಮಾತನಾಡ್ತೀನಿ. ನನ್ಗೆ ಮೈಯೇ ಒಂಥರ ಇದಾಗ್ಬಿಟ್ಟಿ. ಅವ್ರ ಅಭಿಮಾನಿಯಾಗಿ ಹುಟ್ಟಿದಕ್ಕೆ ತುಂಬಾ ಸಾರ್ಥಕ ಆಗಿದೆ. ಜೈ ಬಾಲಯ್ಯ. ಜೈ ಬಾಲಯ್ಯ.